ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ವಿನೋದ ಸೂಟಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ನಿಗದಿ ಗ್ರಾಮದಲ್ಲಿ ಸೂಟಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪ್ರಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಕೂಡ ಸಾಥನ್ನ ಕೊಟ್ಟರು. ವಾದ್ಯಗಳೊಂದಿಗೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬರಮಾಡಿಕೊಂಡರು. ಕಾಂಗ್ರೆಸ್ ಮುಖಂಡರು ಚುನಾವಣಾ ಪ್ರಚಾರ ಸಭೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನಡೆಸಿದ್ರು. ಈ ವೇಳೆ ಹಲವು ಗ್ರಾಮದ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾದರು. ನಾಯಕರಾಗಿರ್ತಕ್ಕಂಥ ವಿನೋದ ಸೂಟಿ ಅವರಿಗೆ ನಿಗದಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಇವರಿಗೆ ನೀವು ಆಶೀರ್ವಾದ ಮಾಡಿ 20 ವರ್ಷ ನಾವು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಅವರಿಗೆ ಆಶೀರ್ವಾದ ಮಾಡಿದೀವಿ. ಒಂದು ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿರಿ. ಕಾಂಗ್ರೆಸ್ ಕಾರ್ಯಕರ್ತರವಾಗಿ ನಿಗದಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಮುಖಂಡರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಒಂದು 6,000 ರೂಪಾಯಿ ಕೊಟ್ಟಂಗ್ ಮಾಡಿತ್ತು. ಇಲ್ಲಿ ಉಪಕರಣಗಳ ಬರುವಂಗ ಮಾಡಲಿಲ್ಲ. ಇಲ್ಲಿ ಗೊಬ್ಬರದ ಬೆಲೆ ಏರಿಕೆ ಮಾಡಿತ್ತು, ಬೀಜದ ಬೆಲೆ ಏರಿಕೆ ಮಾಡಿತ್ತು. ಒಂದ್ ಕಡೆ ಕೊಟ್ಟಂಗ್ ಮಾಡಿ ಒಂದ್ ಕಡೆ ಕಸ್ಕೊಂಡಂಗ್ ಮಾಡಿದ್ರು. ಈಗ 4 ಸತವರು ಆರಿಸಿ ಬಂದಾರ. ಹಿಂದ ಸರೋಜಿನಿ ಮಹಿಷಿ ಅವರು 4 ಬಾರಿ ಆರಿಸಿ ಬಂದಾಗ ಒಬ್ರು ಹೆಣ್ಣು ಮಗಳಾಗಿ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇತ್ತಂತಂದ್ರ ಕರ್ನಾಟಕದೊಳಗಿರೋ ಎಲ್ಲಾ ಗವರ್ಮೆಂಟ್ ಉದ್ಯೋಗಗಳಿಗೆ ಜಾಬ್ಗಳಿಗೆ ನಮ್ಮ ಕನ್ನಡಿಗರನ್ನ ಹೊರಗಿಂದ ಬಂದನು ಕರ್ನಾಟಕದೊಳಗ ನೆಲೆಸಿದವರಿಗೆಲ್ಲ ನೌಕರಿ ಕೊಡ್ಬೇಕು ಅನ್ನೋಂಥದ್ದು ಒಂದು ವರದಿ ಸಲ್ಲಿಸಿ ಅವರು ಹೋರಾಟ ಮಾಡಿದವರು. ಆದ್ರೆ ಈ 4 ವರ್ಷದೊಳಗ ನಮ್ಮ ಕ್ಷೇತ್ರಕ್ಕ 11ನೇ ಲೋಕಸಭಾ ಕ್ಷೇತ್ರಕ್ಕ ಯಾವುದೇ ಒಂದು ಹೋರಾಟ ನಾವು ಮಾಡಿದ್ರು ಕೆಲಸ ಬಂದವರಿಂದ ಹಿಡಿದು ಏನು ಈಗ ಸದ್ಯಕ್ಕೆ ನಾವು ಬರಪೀಡಿತೆಯನ್ನ ನಾವು ಅನುಭವಿಸಾಕತ್ತೀವಿ. ಇದು ಎಲ್ಲವಕ್ಕೂ ಹಣ ಬರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಾವು ಇಷ್ಟು ನಮ್ಮ MLAಗಳು ಮಿನಿಸ್ಟರ್ಗಳು ನಮ್ಮ CM ಅವರು ಹೋಗ್ಕೊಂಡ್ರು ನಮ್ಮ ಸಂಸದರು ಒಂದು ಮಾತನ್ನು ತೆಗೆಯಂಗಿಲ್ಲ. ಅವರು ಬರೀ ಅನ್ನೋದು ಮೋದಿ ಅವರ ಬಾಜು ನಿಂತು ಕೂಡ ನಮ್ಮ ಪಕ್ಷದ ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ವಿ. ಏನಂದ್ರ ಇಲ್ಲಿ ಮಟ್ಟ ರೈತರ ಒಂದು ಏನ್ ಸಾಲ ಇದೆಯಲ್ಲ ಆ ಸಾಲವನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಕೆಲವೇ ದಿನದಲ್ಲಿ ಕೂಡ ನಾವು ಪೂರವನ್ನು ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಬಂಧುಗಳೇ. ಯಾವಾಗಲೂ ಕಾಂಗ್ರೆಸ್ ಪಕ್ಷ ಈ ಒಂದು ಭಾಗದ ದೊಡ್ಡ ಬೇಡಿಕೆ ಬಹಳ ವರ್ಷದಿಂದ ಸುಮಾರು ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಹೋರಾಟ ಮಾಡಿದ್ರು ಕೂಡ ಈ ಒಂದು ಪಕ್ಷ ಡಬಲ್ ಇತ್ತು. ಹೋದ್ಸಲ ಡಬಲ್ ಇಂಜನ್ ಸರ್ಕಾರ ಅಂತ ಇತ್ತು. ಮಹಾರಾಷ್ಟ್ರದಲ್ಲಿ ಕೂಡ ಬಿಜೆಪಿ ಅಧಿಕಾರದಲ್ಲಿತ್ತು. ಗೋವಾದಲ್ಲಿ ಕೂಡ ಅಧಿಕಾರದಲ್ಲಿ ಬಿಜೆಪಿ ಪಕ್ಷ ಇದ್ರು ಕೂಡ ಈ ಒಂದು ಈಗ ಬರೀ ಒಂದ್ ಏನೈತಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರ್ ಅಂತ ಐತೆ. ಅವರು ಕೇಂದ್ರ ಸರ್ಕಾರದೊಳಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳಕ ತಮ್ಮ MLAಗಳನ್ನ ಮಿನಿಸ್ಟರ್ಗಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಕುಂತ್ರನು ಅಲ್ಲಿ ಯಾವ್ದು ನ್ಯಾಯ ಸಿಗ್ಲಿಲ್ಲ. ಹಾಗಾಗಿ ಅವರು ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ಸ್ ತಗೊಂಡ್ ಬಂದು ನಮ್ಗ ಬರುವಂತ ತೆರಿಗೆಯನ್ನ ನಾವು ತಗೊಳ್ಳುವಂತದ್ದನ್ನ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈಗ ವಿಧಾನಸಭಾ ಎಲೆಕ್ಷನ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.